ನಮಸ್ತೆ, ವೆಲ್ಕಮ್ ಟು ಮಯೂರಿ ಕ್ರಿಯೇಷನ್ಸ್. ನಾನು ಶ್ರೀದೇವಿ ಪ್ರಭು ಉಡುಪಿಯಿಂದ. ಇವತ್ತಿನ ಈ ವಿಡಿಯೋದಲ್ಲಿ ಚಂದದ ಮುತ್ತಿನ ಕಂಠಿ, ಅದರ ಜೊತೆಗೆ ಹೊಸದಾಗಿ ಬಂದಿರುವ ಲಕ್ಷ್ಮಿ ಪೆಂಡೆಂಟ್ ತೋರಿಸಲಿಕ್ಕೆ ಬಂದಿದ್ದೇನೆ. ಈಗ ವೇರ್ ಮಾಡಿರೋದ್ರ ಬಗ್ಗೆ ಹೇಳೋದಾದರೆ, ಬೆಳ್ಳಿ ಮೋಡ ಜುಮ್ಕ ವೇರ್ ಮಾಡಿದ್ದಾನೆ. ಅದರ ಜೊತೆಗೆ 7 ಕಾಯಿನಿನ ಲಕ್ಷ್ಮಿ ಕಾಯಿನ್ ನೆಕ್ಲೆಸ್ ವೇರ್ ಮಾಡಿದ್ದಾನೆ. ಕರಿಮಣಿಯಾಗಿ ಮುಷ್ಟಿ ಕರಿಮಣಿ, ಒಂದು ಮುಷ್ಟಿ ಒಂದು ಕರಿಮಣಿಯ GSB ತಾಳಿ ಹಾಕ್ಕೊಂಡು ಬಂದಿದ್ದೇನೆ. ಕೈಗೆ ಮಯೂರಿ ಕ್ರಿಯೇಷನ್ಸ್ ಇದೆ, 1 ಗ್ರಾಮ್ ಬಳೆಗಳು ಹಾಕ್ಕೊಂಡು ಬಂದಿದ್ದೇನೆ. ಚೆಂದ ಇದೆ ಅಲ್ಲ? ಈಗ ಬನ್ನಿ, ಮುತ್ತಿನ ಕಂಠಿ ಅದರ ಜೊತೆಗೆ ಬಂದಿರುವ ಹೊಸ ಲಕ್ಷ್ಮಿ ಪೆಂಡೆಂಟ್ಗಳನ್ನು ನೋಡೋಣ. ಇಲ್ಲಿ ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ಲ. ಇದರಲ್ಲಿ ನಿಮಗೆ ನೋಡಿ ಮುತ್ತಿನ ಫಸ್ಟ್ ಪದಕ ನೋಡಿ ಎಷ್ಟು ಚೆಂದ ಬಂದಿದೆ. ಅದರಲ್ಲಿ 4 ಥರ ಬಂದಿದೆ. ಒಂದು ಫುಲ್ ರೂಬಿ ಸ್ಟೋನು, ವೈಟ್ ವಿತ್ ರೂಬಿ, ಫುಲ್ ವೈಟ್, ಮತ್ತೊಂದು ಗ್ರೀನ್ ವಿತ್ ಪಿಂಕ್ ಸಹ ಬಂದಿದೆ. ಇಲ್ಲಿ ತೋರಿಸಲಿಕ್ಕೆ ಸರಿ ಆಗ್ತದೆ ಅಂತ ಹೇಳಿ ನಾನು 3ರದ್ದು ತೋರಿಸ್ತಾ ಇದ್ದೇನೆ. ನೋಡಿದ್ರಲ್ಲ, ಒಂದು ಮುಷ್ಟಿ, ಒಂದು ಅಷ್ಟಪಟ್ಟಿ ಗುಂಡು, ಒಂದು ದೊಡ್ಡ ದೊಡ್ಡ ಮುತ್ತಿನಲ್ಲಿ ನಿಮಗೆ ಪರ್ಲ್ ಚೈನ್ ಕಲೆಕ್ಷನ್ ತೊಗೊಂಡು ಬಂದಿದ್ದೇನೆ. ಎಷ್ಟು ಚೆಂದ ಬಂದಿದೆ ನೋಡಿ, ಝೂಮಲ್ಲಿ ತೋರಿಸ್ತೇನೆ ನೋಡಿ. ಪೆಂಡೆಂಟ್ ಎಷ್ಟು ಚೆಂದ ಬಂದಿದೆ. ಆ ಪೆಂಡೆಂಟ್ನ ನಾನು ಒಂದು ಮುಷ್ಟಿ, ಒಂದು ಮುತ್ತು, ಒಂದು ಮುಷ್ಟಿ ಅಷ್ಟಪಟ್ಟಿ ಗುಂಡಿಗೆ ಅಟ್ಯಾಚ್ ಮಾಡಿದ್ದೇನೆ. ಇದು ಪೆಂಡೆಂಟ್ ಸ್ವಲ್ಪ ದೊಡ್ಡದಿರೋದ್ರಿಂದ 30 ಇಂಚಸ್ ಮುತ್ತಿನ ಕಂಠಿಗೆ ತುಂಬ ಚೆಂದ ಕಾಣ್ತದೆ ಅಂತ ಹೇಳಿ ನಾನು 30 ಇಂಚಸ್ ಮುತ್ತಿನ ಕಂಠಿಗೆ ಹಾಕ್ಕೊಂಡು ಬಂದಿದ್ದೇನೆ. ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ಲ. ಇದರಲ್ಲಿ ನಾನು ಬರೀ ಪೆಂಡೆಂಟ್ ನಿಮಗೆ ಇನ್ನೂ ಸ್ವಲ್ಪ ಝೂಮಲ್ಲಿ ತೋರಿಸ್ತೇನೆ, ಬನ್ನಿ ನೋಡೋಣ. ನೋಡಿ, ಇದು ನಾನು ಫಸ್ಟ್ ನಿಮಗೆ ತೋರಿಸಿದೆ ಅಲ್ಲ, ಫುಲ್ಲು ರೂಬಿ ಬಂದಂಥ ಲಕ್ಷ್ಮಿ ಪೆಂಡೆಂಟು ರೂಬಿ ಸ್ಟೋನ್ನಲ್ಲಿ. ಈಗ ಎರಡನೇದು ನಾನು ತೋರಿಸ್ತಾ ಇರೋದು ನೋಡಿ, ಫುಲ್ಲು ವೈಟ್ ಸ್ಟೋನ್ ಬಂದದ್ದು. ಇದು ವೈಟ್ ವಿತ್ ರೂಬಿ ಬಂದಂಥ ಲಕ್ಷ್ಮಿ ಪೆಂಡೆಂಟ್. ಇದರಲ್ಲಿ ನಿಮಗೆ 3 ಕಲರ್ ಬಂದಿದೆ ನೋಡಿ, ವೈಟ್, ಗ್ರೀನ್, ರೂಬಿ, 4 ತರಹದ ಲಕ್ಷ್ಮಿ ಪೆಂಡೆಂಟನ್ನು ತೋರಿಸಿದ್ವಿ. ನೋಡಿದ್ರಲ್ಲ, ಒಂದಕ್ಕಿಂತ ಒಂದು ಯಾವುದು ತಗೊಳ್ಳೋದು ಯಾವುದು ಬಿಡೋದು ಮೇಡಮ್ ಗೊತ್ತಾಗೋದಿಲ್ಲ ಅಂತ ನೀವು ಹೇಳಬೇಕು. ಆ ಥರ ಕಲೆಕ್ಷನ್ಸ್ ಬೇಕಾದರೆ ನೀವು ಮಯೂರಿ ಕ್ರಿಯೇಷನ್ಸಲ್ಲಿ ಪರ್ಚೇಸ್ ಮಾಡಲೇಬೇಕು. ಮತ್ತು ಒಂದು ಸತಿ ನೀವು ಮಯೂರಿ ಕ್ರಿಯೇಷನ್ಸ್ನ ಜ್ಯುವೆಲ್ರಿಗೆ ಅಡಿಕ್ಟ್ ಆಗಿದ್ರೆ ಉಂಟಲ್ಲ, ಯಾವುದು ತಗೊಳ್ಳೋದು ಯಾವುದು ಬಿಡೋದು ಗೊತ್ತಾಗೋದಿಲ್ಲ. ಈ ಡೈಲಾಗ್ ನನ್ನ ಗೆಳತಿಯರು ನನ್ನ ಮಯೂರಿ ಕ್ರಿಯೇಷನ್ಸಲ್ಲಿ ಜ್ಯುವೆಲ್ರಿ ತೊಗೊಂಡೋದು ಪ್ರತಿಯೊಬ್ಬರು ಹೇಳೋದು ಅದೇ, ಮೇಡಮ್ ಯಾವುದು ತೊಗೊಳ್ಳೋದು ಯಾವುದು ಬಿಡೋದು ಗೊತ್ತಾಗೋದಿಲ್ಲ, ಒಂದು ಪರ್ಚೇಸ್ ಮಾಡೋದ್ರಲ್ಲಿ ಇನ್ನೊಂದು ಹಾಕ್ತೀರಿ, ನೀವೊಂದು ಕೆಲಸ ಮಾಡಿ, ನಿಮ್ಮ ಮನೇಲಿ ಇರೋದೆಲ್ಲ ನಮ್ಮ ಮನೆಗೆ ಸಾಗಿಸಿಬಿಡಿ, ಟ್ರಾನ್ಸ್ಫರ್ ಮಾಡಿಬಿಡಿ ಅಂತ ಹೇಳೋರು ಸಹ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಫುಲ್ಲು ದೊಡ್ಡ ದೊಡ್ಡ ಮುತ್ತು, ಕಂಠಿಗೆ ವೈಟ್ ಸ್ಟೋನು, ರೂಬಿ ಸ್ಟೋನು, ಮಿಕ್ಸೆಡ್ ಸ್ಟೋನಲ್ಲಿ ಸಹ ಅವೈಲಬಲ್ ಇದೆ. ನೋಡಿ, ವೇರ್ ಮಾಡಿ ಸಹ ತೋರಿಸ್ತಾ ಇದ್ದೇನೆ. ಗ್ರ್ಯಾಂಡ್ ಸ್ಯಾರಿಗಂತೂ ಸೂಪರ್ಬಾಗಿ ಕಾಣುತ್ತೆ. ನಾನು ರೂಬಿ ಸ್ಟೋನ್ ವೇರ್ ಮಾಡಿ ತೋರಿಸ್ತಾ ಇದ್ದೇನೆ. ಲೆಂತ್ ನಿಮಗೆ 24 ಇಂಚಸ್ ಬೇಕಾದರೂ ಇದೆ, 30 ಇಂಚಸ್ಸಲ್ಲಿ ಬೇಕಾದರೂ ಸಹ ಅವೈಲಬಲ್ ಇದೆ. ಮತ್ತೇನು ವೆಯ್ಟ್ ಮಾಡ್ತಾಯಿದ್ದೀರಾ? ಈ ವಿಡಿಯೋದಲ್ಲಿ ನಿಮಗೆ ಯಾವ ಲಕ್ಷ್ಮಿ ಪೆಂಡೆಂಟ್ ಇಷ್ಟ ಆಯಿತು ಅಲ್ಲಿದು ಒಂದು ಸ್ಕ್ರೀನ್ಶಾಟ್ ತಗೊಂಡು ನನ್ನ ನಂಬರಿಗೆ ವ್ಯಾಟ್ಸಪ್ ಮಾಡಿ. ನನ್ನ ವ್ಯಾಟ್ಸಪ್ ನಂಬರ್ ಇದೇ ವಿಡಿಯೋ ಮೇಲೆ ಫ್ಲ್ಯಾಶ್ ಆಗ್ತಾಯಿದೆ. ಮತ್ತೇನು ವೆಯ್ಟ್ ಮಾಡ್ತಾಯಿದ್ದೀರಾ? ಇನ್ನೇನು ಶ್ರಾವಣ ಮಾಸ, ವರಮಹಾಲಕ್ಷ್ಮಿ ಹಬ್ಬ, ಒಂದೊಂದೇ ಹಬ್ಬಗಳು ಇನ್ನೇನು ನಾನು ಬಂದೆ ಅಂತ ಕಾಯ್ತಾ ಇದೆ. ನೀವು ಆದಷ್ಟು ಬೇಗ ಬೇಗ ಶಾಪಿಂಗ್ ಮುಗಿಸಿಬಿಟ್ರೆ ಆಮೇಲೆ ಆರಾಮ್ಸೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬಗಳಿಗೆ ರೆಡಿ ಆಗ್ಬೋದು. ಯಾವ್ದು ಬೇಕು ಅಂತ ಸ್ಕ್ರೀನ್ಶಾಟ್ ತಗೊಂಡು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಆರ್ಡ್ರನ್ನ ಪ್ಲೇಸ್ ಮಾಡಿ. ಬರಲಾ, ತುಂಬ ಹೊತ್ತಾಗೋಯ್ತು, ತುಂಬ ಲಾಂಗ್ ವಿಡಿಯೋ ಆದರೆ ನೋಡೋರಿಗೂ ಬೇಜಾರು. ಬರ್ತೇನೆ, ಶಾಪಿಲ್ಲ, ಆನ್ಲೈನ್ ಮಾತ್ರ. ಸ್ಕ್ರೀನ್ಶಾಟ್ ತೊಗೊಂಡು ನನ್ನ ವ್ಯಾಟ್ಸಪ್ ನಂಬರಿಗೆ ವ್ಯಾಟ್ಸಪ್ ಮಾಡಿ ನಿಮ್ಮ ಆರ್ಡ್ರನ್ನ ಪ್ಲೇಸ್ ಮಾಡಿ. ಬರ್ತೇನೆ. ಬಾಯ್ ಬಾಯ್.